ಸತತವಾಗಿ 2 ಅವರ್ ಜರ್ನಿ ಮಾಡಿಬಿಟ್ಟು ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಹಾಯ್ ಬ್ರೋ. ಹಾಯ್ ಕಪ್ಪು ಕುಂಕುಮ ಕೆಂಪು ಕುಂಕುಮ ಈ ವಿಡಿಯೋದಲ್ಲಿ 20K ಪ್ಲಸ್ 500 ಕಮೆಂಟ್ಸ್ ಅವರೇ ಖಂಡಿತವಾಗ್ಲೂ ಫ್ಯಾಮಿಲಿ ಕರ್ಕೊಂಡು ಸ್ಯಾಮ್ ಕಡೆಯಿಂದ 22 ಓಡಿಸಿ 22. Yes, I do the cooking, yes, I do the cleaning. Plus I keep the nana real sweet for your eating. Yes, you. ಗುರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಈ ಬ್ಲಾಗ್ ಅಲ್ಲಿ ನೋಡ್ದಂಗೆ ಸ್ಯಾಮ್ ಸಮೀರ್ ಫುಡ್ ಕಾರ್ಟ್ಗೆ ಹೋಗ್ತಾ ಇದೀವಿ. ಈ ಪ್ಲಾನ್ ಬಂದು ಸುಮಾರು 6 ತಿಂಗಳಿಂದ ನಡೀತಿತ್ತು, ಬಟ್ ಟೈಮ್ ನಮಗೆ ಸಿಗ್ತಿರ್ಲಿಲ್ಲ. ಸೊ ಇವತ್ತು ಟೈಮು ಕಾಲ ಕೂಡು ಬಂದಿದೆ. ಸೊ ಇವತ್ತು ಹೋಗ್ತಾ ಇದೀವಿ. ನಾನು, ಸುಹೇಲು, ರಿತಿಕ್ಕು ಮತ್ತೆ ಇನ್ನೊಬ್ಬ ಹೇಮಂತ್ ಅಂತ ಅವನ ಹೆಸರು. ಸೊ ಅವನು 50-50 ಇದೆ. ಸೊ ಅವನೇನಾದ್ರೂ ಬಂದ್ರೆ ಅವನು ಕರ್ಕೊಂಡು ಹೋಗೋದೆ. ಅಲ್ಲಿ ಹೋದ್ಮೇಲೆ ನೋಡೋಣ ಹೆಂಗಿದೆ ಫುಡ್ಡು, ಯಾವ ತರ ಟೇಸ್ಟ್ ಇದೆ, ರಿವ್ಯೂ ಎಲ್ಲ ನೀಟಾಗಿ ಕೊಡ್ಕೊಂಡು ಸೊ ನಮ್ಮ ಹುಡುಗರ್ನೆಲ್ಲ ಕೇಳಿ ಟೇಸ್ಟ್ ಹೆಂಗಿದೆ ಅಂತ ಪ್ರತಿಯೊಂದು ಕೇಳೋಣ. ಅವರಿಬ್ರು ಬಂದ ಮೇಲೆ ಸೀದಾ ಹೊರಡೋದೆ ಅಲ್ಲಿಗೆ. ಈ ಬ್ಲಾಗು ತುಂಬಾ ಇಷ್ಟ ಆಗುತ್ತೆ ನಿಮಗೆ, ಅಂಡ್ ನಾನು ತುಂಬಾ ತಿಂಗಳು ಆದ್ಮೇಲೆ ಬ್ಲಾಗ್ ಮಾಡ್ತಾ ಇರೋದು ಇದನ್ನ. ಸೊ ಫರ್ದರ್ ಡೇಸ್ ಅಲ್ಲಿ ಖಂಡಿತವಾಗ್ಲೂ ಲೈಕ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಬ್ಲಾಗ್ನ ಪ್ಲಾನ್ ಮಾಡಿದ್ದೀನಿ. ಸುಮಾರು ಬ್ಲಾಗ್ ಬಂದೇ ಬರುತ್ತೆ. ಅಲ್ಲಿಗೆ ಹೋದ್ಮೇಲೆ ಆಸ್ ಯೂಶುವಲ್ ಸಾಯಿಲ್ ಮತ್ತೆ ಲೈಕ್ ಸಂಜಯ್ ಇದ್ದೇ ಇರ್ತಾರೆ. ಬಟ್ ಸಮೀರ್ನ ನೋಡ್ಬೇಕು ಅಂತ ನಮ್ಮ ಸುವೇಲ್ಗೆ ತುಂಬಾ ಆಸೆ. ಸೊ ಅವ್ನ ಆಗಿಂದನೂ ಕೇಳ್ಕೊತಿದ್ದ ಸಮೀರ್ನ ನೋಡ್ಬೇಕು ಅಂದ್ಬಿಟ್ಟು. ಸೊ ಇವತ್ತು ಅವನ ಆಸೆ ಫುಲ್ಫಿಲ್ ಆಗುತ್ತಾ ಇಲ್ವಾ ನೋಡೋಣ. ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನೈಟ್ 9 ಗಂಟೆ ಆದ್ರೂ ಪರವಾಗಿಲ್ಲ, ಮೀಟ್ ಮಾಡೋಣ. ಸುವೇಲ್ಗೋಸ್ಕರ ಮೀಟ್ ಮಾಡೋಣ. ಸುವೇಲ್ಗೋಸ್ಕರ ಆದ್ರೂ ಸಮೀರ್ನ ಕರ್ಸ್ಬಿಟ್ಟು ಸ್ಯಾಮ್ನ ಕರ್ಸ್ಬಿಟ್ಟು, ಇವೆರಡು ಒಂದೇ, ಸ್ಯಾಮ್ನ ಕರ್ಸ್ಬಿಟ್ಟು ಅವನ ಜೊತೆ ಮಾತಾಡ್ಸೋಣ ಸುವೇಲ್ಗೆ. ಸೊ ಅವ್ನು ತುಂಬಾ ಖುಷಿ ಆಗ್ತಾನೆ ಖಂಡಿತವಾಗ್ಲೂ. ಲೈಕ್ ಅವ್ನು ಬಂದ್ರೆ ಸುವೇಲ್ ಮಾತ್ರ ತುಂಬಾ ಖುಷಿ ಆಗ್ತಾನೆ. ಸೊ ಇವತ್ತು ಅದು ಫುಲ್ಫಿಲ್ ಆಗುತ್ತಾ ಇಲ್ವಾ ನೋಡೋಣ, ಬಟ್ ಆಗೋವರೆಗೂ ಬಿಡಲ್ಲ. ಲೆಟ್ಸ್ ಗೋ. ಸೊ ಈಗ ಗಾಡಿ ತೆಗೋಣ ಅಂತ ಬಂದೆ, ಆ್ಯಂಡ್ ಈಗ ಅವರಿಬ್ರು ಬಂದಿದ್ದಾರಂತೆ. ಓಡುವ ಬನ್ನಿ. ನಾನು ಹೋಗ್ತಿರೋ ಗಾಡಿ ಇದೆ, ಏನೋ ಪಾರ್ಕಿಂಗಲ್ಲಿ ಯಾರೂ ನಿಲ್ಸೇ ಇಲ್ಲ. ಈಗ ಅವರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ತೋರಿಸೋಣ. ಲೆಟ್ಸ್ ಗೋ. ಏರ್ ಸೇಫ್ಟಿ, ಹೆಲ್ಮೆಟ್ ಹಾಕೊಂಡು ಎಲ್ಲ ರೆಡಿ ಆಗಿದ್ದೀನಿ. ಗಾಡಿ ಕೀ ತರದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ನಾನು ಈ ರೋಡಲ್ಲಿ ಬಂದೆ, ಅವರು ಆ ರೋಡಿಂದ ನನ್ನ ಹುಡ್ಕೊಂಡು ಅಲ್ಲಿಗೆ ಹೋಗೋರೆ. ಈಗ ಅವ್ರು ಆ ಕಡೆಯಿಂದ ಬರ್ತವ್ರೆ. ಸೊ ಇದ್ರಲ್ಲಿ ಏನಂದ್ರೆ ಇನ್ನೊಂದು ಸುವೇಲ್ ಕೂಡ ಬ್ಲಾಗ್ ಮಾಡ್ತವನೆ. ನಾನು ಅದನ್ನ ಹೇಳೋದು ಮರ್ತೋದೆ. ಅವನು ಬ್ಲಾಗ್ ಮಾಡ್ತಾನೆ. ನೋಡಿ ಈಗ ಬರ್ತಾನೆ. ಈಗ ಇಲ್ಲಿ ನೋಡಿ ಬಂದ್ರು ನಮ್ಮ ಇವ್ರು ಬಂದ್ರು ಗೈಸ್. ನಮ್ಮ ರಿತಿಕ್ ಅಂಡ್ ಸುವೇಲ್ ಇಬ್ರು ಕೂಡ ಬಂದಿದ್ದಾರೆ. ನಾನು ಹೇಳದ್ನಲ್ಲ ಸುವೇಲ್ ಕೂಡ ಬ್ಲಾಗ್ ಮಾಡ್ತಿದ್ದಾನೆ ಅಂತ. ಸೊ ಅವನು ಬ್ಲಾಗ್ ಮಾಡ್ತಿದ್ದಾನೆ. ಸೊ ಗೈಸ್ ಈಗ ಓಡ್ತಾ ಇದೀವಿ. ಸೊ ಇಲ್ಲಿಂದ ಟೈಮ್ ಬಂದು ಇಲ್ಲಿಂದ 1.5 ಅವರ್ ಟೈಮ್ ಇರೋದು. ಸೊ ಬನ್ನಿ ಹೋಗೋಣ. ಗೈಸ್ ಇದು ಟಿ ಗಾಡಿ. ಆಲ್ಟ್ರೇಷನ್ ಸಖತ ಮಾಡೋರು ಮಾತ್ರ. ಹಿಂದೆ ಮುಂದೆ ಆಲ್ಟ್ರೇಷನ್ ಸಖತ್ತಾಗೈತೆ. ನೋಡಿ ಹಂಗೆ ಆಲ್ಟ್ರೇಷನ್ ಸಖತ ಮಾಡ್ಸೋರು ಮಾತ್ರ. ಸೊ ಅವರು ಪೆಟ್ರೋಲ್ ಹಾಕ್ಸ್ಕೊತಿದ್ರು. ಸೊ ನಾನೊಂದು ಸ್ವಲ್ಪ ಏರ್ ಹಾಕ್ಸ್ಕೊತಿದ್ದೆ. ಸೊ ಎಷ್ಟು ಅವ್ನು ಹೇಳಿದ್ರೆ 50 ಕಿಲೋಮೀಟರ್ ಏನೋ ಇದೆ ಅಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೋಸ್ಕರ ಸ್ವಲ್ಪ ಏರ್ ಹಾಕ್ಸ್ಕೊಂಡು ಹೋಗೋಣ. ಗಿಂಚರ್ ಹಾಕ್ಬಾರ್ದಲ್ಲ, ಅದಕ್ಕೋಸ್ಕರ. ಸೊ ಇವನು ಹಾಕ್ಸ್ಕೊತಾನೆ. ಟ್ರಾಫಿಕ್ ನೋಡಿ ಗೈಸ್. ಖಾಲಿ ರೋಡ್ ಇದೆ. ಖಾಲಿ ರೋಡಲ್ಲಿ ಹೋಗೋಣ ಅಂತ ಹೇಳ್ದ. ಇಲ್ಲಿ ನೋಡಿದ್ರೆ ಬೇಜಾನ್ ಟ್ರಾಫಿಕ್, ಹೆವಿ ಟ್ರಾಫಿಕ್. ಗುರು ಸತತವಾಗಿ 2 ಅವರ್ ಜರ್ನಿ ಮಾಡಿಬಿಟ್ಟು 4 ಗಂಟೆ 4:15 ಬಿಟ್ಟಿದ್ದು. ಸೊ ಇವಾಗ ಟೈಮ್ ಬಂದು 6:15. ಹೆವಿ ಟ್ರಾಫಿಕ್ ಇತ್ತು ಅಂದ್ಕೊಳ್ಳಿ. ಸೊ ಈಗ ಜಸ್ಟ್ ಫುಡ್ ಕಾರ್ಟಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ಗೆಟ್ ಇನ್. ಟ್ರೈ ಮಾಡುವ, ಒಳಗಡೆ ಹೋಗೋಣ. ಲೆಟ್ಸ್ ಗೆಟ್ ಇನ್. ಟ್ರಾಫಿಕ್ಕು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಯ್ಯೋ ಸ್ವಾಮಿ. ಸೊ ಫೈನಲಿ ಎಂಟ್ರಿ ಕೊಟ್ವಿ ಒಳಗೆ. ಸೊ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಯ್ ಬ್ರೋ. ಎಲ್ಲಿ ನಿಮ್ಮ ಫ್ರೆಂಡ್? ಅವರು ಹೊರಗಡೆ ಹೋಗಿದ್ದಾರೆ ಸ್ವಲ್ಪ. ಯಾವಾಗ ಬರೋದು? ಬರ್ತಾರೆ ಒಂದು 20 ಮಿನಿಟ್ಸ್. ಸೊ ನೋಡಿದ್ರಲ್ಲ
ಸಂಜಯ್ ಹಳಿಯಾಸ್ ಸಿ ಸಿ ಬ್ರೋ. ಸೊ ಏನಂದರೆ, ಸೊ ಇವ್ರನ್ನ ಮೀಟ್ ಮಾಡೋಕ್ಕೆ 2.5 ಅವರ್ ಜರ್ನಿ ಬ್ರೋ. ನಿಮ್ಮನ್ನ ಮೀಟ್ ಮಾಡೋಕ್ಕೆ 2 to 3 hours ಜರ್ನಿ. ಹತ್ತಿ ಬೆಲೆ ಅನ್ಕೊಳ್ಳಿ, ಹತ್ತಿ ಬೆಲೆ. ಇದ್ರ ಪರವಾಗಿ ನೀವು ನಮ್ಗೊಂದು ಹೆಲ್ಪ್ ಮಾಡ್ಬೇಕಪ್ಪ. ಏನು ಹೇಳಿ ಬ್ರೋ, ಮಾಡೋಣ. ದೂರ ಬಂದಿದ್ದೀರಾ ಅಂತ ನಾವು ಮಾಡ್ತಿರ್ತೀವಿ. ನನ್ನ ಆಸೆ ಹೋಗಿಲ್ಲ ಅಂದ್ರೂ ಸುಹೇಲ್ದು ತುಂಬಾ ಆಸೆ ಇದೆ ಸಮೀರ್ನ ಮೀಟ್ ಮಾಡ್ಬೇಕು ಅಂದ್ಬಿಟ್ಟು. ಹೌದಾ? ನೀವು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಪರವಾಗಿಲ್ಲ, ಏನು ಗೊತ್ತಾ, ಟೈಮ್ ಬಂದು 6:30, 9:30 ಅವ್ರಲ್ಲ, ನಿಮ್ದು 10 ಗಂಟೆವರೆಗೂ ಇರುತ್ತಲ್ವಾ. ಸೊ ಅಲ್ಲಿವರೆಗೂ ಕಾಯೋಣ. ನಾನು ಹೇಳ್ಬಿಟ್ಟಿದ್ದೀನಿ. ಸೊ ನನ್ನ ಆಸೆ ಇಲ್ಲ ಅಂದ್ರೂ ಸುಹೇಲ್ ಆಸೆ ತುಂಬಾ ಇದೆ. ಸೊ ಅವನ ಆಸೆನ ಪೂರೈಸ್ಬೇಕಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಡಿಪೆಂಡ್ ಆನ್ ನಿಮ್ಮ ಮೇಲಿದೆ. ಸೊ ಇನ್ನು ಸಾಯಿಲ್ ಕೂಡ ಬಂದಿಲ್ವಂತೆ, ಬರೋದು ಇನ್ನೂ 15 ನಿಮಿಷ ಆಗುತ್ತಂತೆ. ಸೊ ಅಲ್ಲಿವರೆಗೂ ಏನು ತಿನ್ನೋಣ ಅಥವಾ ಏನೇನು ಫೇಮಸ್ ಇದೆ ಸ್ವಲ್ಪ ನೋಡ್ಬಿಟ್ಟು ಆರ್ಡ್ರ್ ಮಾಡೋಣ ಬನ್ನಿ. ಸೊ ಸ್ಯಾಮ್ ಫ್ಯಾಮಿ ನಮ್ಮ ಮೆನು ನೋಡಿ, ಮೆನು ಸ್ಯಾಮ್ ಫ್ಯಾಮ್. ಮೂರು ಅವರ್ ಜರ್ನಿ ಮಾಡಿದ್ವಲ್ಲ, ಸೊ ಒಂದು ಸ್ವಲ್ಪ ಗೋಲಿ ಸೋಡಾ ಕುಡಿಯೋಣ ಅಂತ. ಯಾಕೆ ಹೇಳ್ತೀರಾ, ಟ್ರಾಫಿಕ್ಕು, ಇವನ್ನ ನಂಬ್ಕೊಂಡು ಟ್ರಾಫಿಕ್ಕು. ಏನು ಟ್ರಾಫಿಕ್ ಅಂತೀರಾ? ಫಸ್ಟ್ ಇದನ್ನ ಟ್ರೈ ಮಾಡೋಣ, ಏನಾದ್ರು ಚೆನ್ನಾಗಿತ್ತು ಅಂದರೆ. ಸೊ ಇನ್ನೊಂದು 2 ತರ್ಸೋಣ ಅಂತ, ಅದಕ್ಕೋಸ್ಕರ ಅಷ್ಟೇ. ಹೊಡಿ, ಹೆಂಗೆ ಹೊಡಿದು ಹೊಡೆಯಕ್ಕೆ ಬರಲ್ಲ ಅಂತ ಹೇಳು. ಐ ಇರು ಬಿಡು ಬ್ರೋ, ಇದೊಂಚೂರು ಹೊಡ್ಕೊಡಿ ಇದನ್ನ. ಯಾವ್ದನ್ನ? ಅಮಾಸೆ ಉಣ್ಬೇಕು ಒಂದ್ಸಲ ಇದು ಕುಡಿದ್ರೆ ಹಿಂಗೆ ಅಂತೆ. ಸಾಕು ನನ್ನ ಮಗನೇ ಹೊಡಿವು. ಸಾಕುಲೇ, ಎಲ್ಲಾನು ತೆಗ್ಬಿಟ್ಟ. ಮತ್ತೇನಿಕೋ ಗೋಲಿ ಸೋಡಾ ಗೋಲಿ ಮಾಡ್ಕೊಂಡ್ಬಿಡೋಣ ಅಂತ. ಒಂದು ಶಿಷ್ಯ ಹಾಕೋ ಮೆನು ನೋಡ್ಬಿಟ್ಟು ಇನ್ನೂ ಏನು ಹೇಳ್ತಿಲ್ಲ ಅಂದ್ರೆ ಆಶ್ಚರ್ಯ ಆಗ್ತಿದೆ. ಏನು ಶಿಷ್ಯ, ಪರವಾಗಿಲ್ಲ ಇರ್ಲಿ, ಪರವಾಗಿಲ್ಲ, ಹೇಳು ಏನು ಬೇಕು. ಏನಕ್ಕೆ ಮೆನು ನೋಡಿದೆ ಅಂದರೆ, ನಾವು ಈ ಥರ ಒಂದು ಬಿಸ್ನೆಸ್ ಮಾಡೋಣ. ಬಿಡ, ಕಟ್ ಮಾಡ್ತೀನಿ ಬಿಡ ಕ್ಲಿಪ್ನ. ಹಾಯ್, ಆಗಲೇ ಸಂಜಯ್ ಬ್ರೋ ಹೇಳಿದ್ರು ಇನ್ನೊಂದು 15 ನಿಮಿಷ ಆಗುತ್ತಂತ. 10 ನಿಮಿಷ ಒಳಗಡೆ ಬಂದಿದ್ದಾರೆ. ಹಾಯ್ ಹೇಳಿ ಬ್ರೋ. ಹಾಯ್. ಸೊ ಇವಾಗ ನೆಕ್ಸ್ಟ್ ಫರ್ದರ್ದು ಏನೇನಿದೆ ಎಲ್ಲ ಹೇಳ್ತೀನಿ. ಸೊ ಈಗ ಔಟ್ಸೈಡ್ ಟು ಇನ್ಸೈಡ್ ಈಗ ನಿಂತಿರೋದು ಹೆಂಗಿದೆಯೋ, ಸೊ ಅಷ್ಟು ವ್ಯೂ ಲೈಕ್ ಶಾರ್ಟ್ ಕ್ಲಿಪ್ ತೋರಿಸ್ತೀನಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಅಲ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಆಯ್ಲ ಸೋಲು ಗೆಲುವು ಅಲೆದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರೂಡ. ಸೊ ಗೈಸ್, ಏನು ಗೊತ್ತಾ, ನಾನೊಂದು ರೀಲ್ ಶೂಟ್ ಮಾಡಿದ್ದೆ. ಸೊ ಆ ರೀಲ್ ಶೂಟು ನಮ್ಮ ರಿತಿಕ್ಗೆ ಗೊತ್ತಿಲ್ಲ. ಅದು ಹೆವಿ ಕಾಮಿಡಿ ಐತೆ. ನಾನು ಈ ಕಡೆ ಲೈಕ್ ಈ ಸ್ಕ್ರೀನಲ್ಲಿ ಹಾಕ್ತೀನಿ ನಾನು, ಬೇಕಾರೆ ನೋಡ್ಕೊಳ್ಳಿ. ಈಗ ಆ ವಿಡಿಯೋನ ಅವನಿಗೆ ತೋರಿಸ್ಬಿಟ್ಟು ಅವನ ರಿಯಾಕ್ಷನ್ನು, ಎಕ್ಸ್ಪ್ರೆಷನ್ನು, ಸುವೆಲ್ ಎಕ್ಸ್ಪ್ರೆಷನ್ನು ಇಬ್ರದ್ದು ನೋಡೋಣ. ಸೊ ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದೇನಂದರೆ, ಸಾಹಿಲ್ ಬ್ರೋ ಮತ್ತು ಸಂಜಯ್ ಬ್ರೋ ಇಬ್ರಿಗೂ ತೋರಿಸ್ತೀನಿ ಈ ವಿಡಿಯೋನ. ಸೊ ನೋಡುವ ಯಾವ ಥರ ಎಕ್ಸ್ಪ್ರೆಷನ್ ಇರುತ್ತಂತ. ಲೆಟ್ಸ್ ಗೋ. ಬೇಬಿ, ಹಾಂ ಹೇಳ್ತೀನಿ ನಿಂಗೊಂದು ಗುಡ್ ನ್ಯೂಸ್. ಹಾಂ, ಗುಡ್ ನ್ಯೂಸಾ? ಏನು ಚಿನಿ? ಅದು ಹೇಳು ಚಿನಿ. ಐ ಆಮ್ ಪ್ರೆಗ್ನೆಂಟ್. ಅಲ್ಲಿ ನೋಡಲ್ಲ ನೋಡೆ.
ಪ್ರೆಗ್ನೆಂಟ್. ಪೂರ್ತಿ ನೋಡು. ಕೊಡು. ಅಯ್ಯೋ ಮ್ಯಾಟ್ರ್ ಏನಾದ್ರೂ ಗೊತ್ತಾಗ್ಬಿಡ್ತಾ? ಇವತ್ತೇ ಅಪ್ಲೋಡ್ ಮಾಡೋಣ. ಸೊ ಈಗೇನು ಗೊತ್ತಾ, ನಾನು ಅವಾಗಲೇ ವಿಡಿಯೋ ಏನು ತೋರಿಸಿದ್ನೋ, ಸೊ ಅದನ್ನು ಇವರಿಬ್ರಿಗೂ ತೋರಿಸೋಣ. ಸೊ ಇವರಿಬ್ರದ್ದು ಎಕ್ಸ್ಪ್ರೆಷನ್ನು ರಿಯಾಕ್ಷನ್ ನೋಡೋಣ. ಮುಂದೆ ಹೋಗೋಣ. ಯಾ ಸೌಂಡ್ ಇದೆ, ಕೇಳಿಸ್ಕೋಬೇಕು ನೀವು. ಬೇಬಿ. ಹಾ ಹೇಳ್ತೀನಿ, ಕೊಡು. ಅಯ್ಯೋ ಮ್ಯಾಟ್ರ್ ಏನಾದ್ರೂ ಗೊತ್ತಾಗ್ಬಿಡ್ತಾ? ರಾಣೆ ಕನ್ಸಲ್ಲಿ ಬಂದಿರೋ ಐಡಿಯಾ ಇದು. ನೀನು ನಂಬ್ತೀಯ ಬಿಡ್ತಾ ಗೊತ್ತಿಲ್ಲ. ಎಕ್ಸ್ಪ್ರೆಷನ್ ವಾಸ್ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟರು. ಸೊ ನೆಕ್ಸ್ಟ್ ಸಂಜಯ್ ಬ್ರೋದು ಎಕ್ಸ್ಪ್ರೆಷನ್ ರಿಯಾಕ್ಷನ್ ನೋಡೋಣ, ಸ್ವಲ್ಪ ಫ್ರೀ ಆಗಲಿ ಅವರು ಕೂಡ. ಹಾಯ್ ಬ್ರೋ. ಅಪ್ಪ. ಸೊ ಗೈಸ್ ಆಗಲೇ ಲೈಕ್ ಸಾಹಿಲ್ ಬ್ರೋದು ಎಕ್ಸ್ಪ್ರೆಷನ್ ರಿಯಾಕ್ಷನ್ ನೋಡಿದೆ ಆ ವಿಡಿಯೋ ತೋರಿಸ್ಬಿಟ್ಟು. ಸೊ ಇವಾಗ ಈ ವಿಡಿಯೋ ತೋರಿಸ್ಬಿಟ್ಟು ಸಂಜಯ್ ಬ್ರೋ ರಿಯಾಕ್ಷನ್ ಎಕ್ಸ್ಪ್ರೆಷನ್ ನೋಡೋಣ. ಅಣ್ಣಪ್ಪ ನೀನೇ ಫೇಮಸ್ ಬ್ರೋ. ನಾನೊಂದು ವಿಡಿಯೋ ತೋರಿಸ್ತೀನಿ, ಓಕೆನಾ? समझ रहे हो आप? ನೋಡುವಂತ ವಿಡಿಯೋನೇ. ಆ ವಿಡಿಯೋ ನೋಡ್ಬಿಟ್ಟು ಇವನ್ನ ನೋಡ್ಬೇಕು. ಓಕೆ. ಸೊ ಈಗ ವಿಡಿಯೋ ಹಾಕೋಣ. ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ? ಓಕೆ. ಏನು ಹೇಳ್ಬಿಡಿ, ಇನ್ನೊಂದು ಕೊಟ್ಬಿಡು. ಸೊ ಈಗ ವಿಡಿಯೋ ತೋರಿಸೋಣ. ಆಗ್ಲೇ ಸಾಹಿಲ್ ಬ್ರೋ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಒಂದು ಗುಡ್ ಮೋಟಿವೇಟ್ ಮಾತು ಹೇಳಿದ್ರು. ಸೊ ಇವಾಗ ಏನ್ ಹೇಳ್ತಾರೆ ನೋಡೋಣ ಸಂಜಯ್ ಬ್ರೋ. ಸೊ ಲೆಟ್ಸ್. ಬೇಬಿ. ಹಾ ಹೇಳ್ತೀನಿ, ನಿಂಗೊಂದು ಗುಡ್ ನ್ಯೂಸ್. ಅಯ್ಯೋ ಮ್ಯಾಟ್ರ್ ಏನಾದ್ರೂ ಗೊತ್ತಾಗ್ಬಿಡ್ತಾ? ಸೊ ನಾವು ಎಗ್ ರೈಸ್ ಮತ್ತೆ ಎಗ್ ಮಸಾಲೆ ಹೇಳಿದ್ವಿ. ಸೊ ಬಂದಿದೆ, ತಗೋಸ್ಬೋದು. ಸೊ ಲೆಟ್ಸ್ ಟ್ರೈ ಎಗ್ ಮಸಾಲ ಆ್ಯಂಡ್ ಎಗ್ ರೈಸ್. ಇವ್ರದ್ದು ಫೇಮಸ್ ಇದು. ಆ್ಯಂಡ್ ಇನ್ನು ಬ್ರೆಡ್ ಆಮ್ಲೆಟು, ಇನ್ನೊಂದು 2 ಎಕ್ಸ್ಟ್ರಾ. ಯಾವುದು ತಿಂದಿಲ್ವೋ ಅಥವಾ ಯಾವ್ದು ಇದೆಯೋ ಅದನ್ನು ಆರ್ಡರ್ ಮಾಡೋಣ, ಟ್ರೈ ಮಾಡೋಣ. ನಾವು ಅಷ್ಟು ದೂರ ಬಂದಿರೋದೇ ಎಲ್ಲನೂ ಟ್ರೈ ಮಾಡೋಕ್ಕೆ. ಸೊ ಪ್ರತಿಯೊಂದು ಟ್ರೈ ಮಾಡೋಣ. ಪೂರ ಎಗ್ ರೈಸ್ ಖಾಲಿ. ಸುವೇಲಂತೂ ನಾನು ನೀವೇನಾರು ತಿನ್ರಪ್ಪ, ನನಗೆ ಎಗ್ ರೈಸ್ ಎಗ್ ಮಸಾಲ ಒಂದು ಕೊಟ್ಬಿಡಿ, ಅದು ಬಿಟ್ಬಿಟ್ಟು ನೀವೇನಾರು ತಿನ್ನಿ ಅಂತ ಹೇಳ್ಬಿಟ್ಟವನೆ. ಖಾಲಿ ಮಾಡೋಣ. ಇನ್ನೊಂದು ಬೇಕಾ? ಹೇಳಿ, ಪರವಾಗಿಲ್ಲ, ಇವನೇ ಸ್ಪಾನ್ಸರು. ಹ್ಞೂ ಅನ್ನ ಶಿಶಾ. ನೆಕ್ಸ್ಟ್ ಲೈಕ್ ಶಿಜ್ವಾನ ಎಗ್ ರೈಸ್ ಅಂತೆ. ಸೊ ಆಮೇಲೆ ಬ್ರೆಡ್ ಆಮ್ಲೆಟು. ಸೊ ಇವೆರಡು ಬರೋವರೆಗೂ, ಸೊ ಇವೆರಡು ಬರಲಿ, ಬಂದ ಮೇಲೆ ಹೆಂಗಿದೆ ಅಂತ ಹೇಳುವ. ಸೊ ಈಗ ತಿಂದಿರೋ ಎಗ್ ರೈಸ್ ಮತ್ತು ಎಗ್ ಮಸಾಲ ಹೆಂಗಿತ್ತು ಅಂತ ಕೇಳೋಣ ಈಗ. ನನಗೆ ಎಗ್ ಮಸಾಲ ಅಂತ ಸಕ್ಕತ್ತಾಗಿತ್ತು. ಹಾಂ, ಎಗ್ ರೈಸ್ ಮಾಮೂಲಿ ಸಿಗುತ್ತೆ, ಎಗ್ ಮಸಾಲ ಸಕ್ಕತ್ತಾಗಿತ್ತು. ಎಗ್ ಮಸಾಲ ಚೆನ್ನಾಗಿದೆ. ನೀನು ಹೇಳೋದು ಏನು ಕೇಳಿಸ್ತೋ? ಏನಿದು? ಸೊ ಗೈಸ್, ಇದು ಶಿಜ್ವಾನ ಎಗ್ ರೈಸ್ ಅಂತೆ, ನಮ್ಮ ಅಣ್ಣ ತರಿಸಿರೋದು. ಸೊ ಇದ್ರದ್ದು ಟೇಸ್ಟ್ ನೋಡುವ, ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ಹಾಂ, ನಾನು ನನ್ನ ಕೈಯಾರ ಪ್ರೀತಿಯಿಂದ ನಮ್ಮ ಶಿಷ್ಯನಿಗೆ ನನ್ನ ಶಿಷ್ಯನ ಮೇಲೆ ನನಗೆ ಲವ್ ಆಗಿದೆ, ಅದಕ್ಕೋಸ್ಕರ ತಿನ್ನಿಸ್ತಾ ಇದ್ದೀನಿ. ಕಮನ್ ಶಿಷ್ಯ.
ಹುಷಾರಾಗಿ ತಿನ್ನು. ಈ ಸ್ಪೂನು ಅದೇನು ಪಾಪ ಮಾಡಾಯ್ತು ಈ ಸ್ಪೂನು. ಸೊ ಗೈಸ್ ಶಿಜ್ವಾನ ರೈಸ್ ಕೂಡ ಮುಗೀತು. ಈಗ ಇವನ್ ಅಣ್ಣ ನಮ್ಮ ರಿತಿಕ್ ಅಣ್ಣ ಸ್ಯಾಂಡ್ವಿಚ್ ತರಿಸಿದ್ದಾನೆ. ಸೊ ಹೆಂಗೋ ಇನ್ನೂ ಬ್ರೆಡ್ ಆಮ್ಲೆಟ್ ಬರಬೇಕು. ಸೊ ಅಲ್ಲಿವರೆಗೂ ಟಂಗ್ ಫಿಶರ್ ಸ್ವಲ್ಪ ಆಡ್ಸೋಣ, ನೋಡಿ ಹೆಂಗಿದೆ ಹಂಗೆ ಕಪ್ಪು ಕುಂಕುಮ ಕೆಂಪು ಕುಂಕುಮ ನೀವು ಹಿಂಗೆಲ್ಲ ಹೇಳ್ಬಿಟ್ರು ಅಷ್ಟೇ ನಾನು ಕನ್ನಡ ಮಾಡ್ತಾ ಇದ್ದೀನಿ. ಮೂರು ಸರಿ ಇರೀರಿ. ಅವ್ನ ಕೈಲಿ ಹೇಳ್ತಿದ್ರು ಚೆನ್ನಾಗಿ. ನಾರ್ಮಲ್ ಆಗಿ ಮಾತಾಡೋದೇ ಭಯಂಕರ. ಒಂದ್ಸರಿ 3 ಸರಿ ಕಂಟಿನ್ಯೂಸ್ ಆಗಿ 3 ಸರಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕಂಟಿನ್ಯೂಸ್ ಆಗಿ 3 ಸರಿ ಜೋರಾಗಿ ಸ್ಪಷ್ಟವಾಗಿ. ಬಯಟ್ ಮಾಡ್ತಿದ್ದೀನಿ ಬೈಟಲ್ಲಿ. ಸಂಜಯ್ ಬ್ರೋನೇ ಇಷ್ಟು ಯೋಚನೆ ಮಾಡ್ತಾವ್ರೆ ಅಂದ್ರೆ ನೆಕ್ಸ್ಟ್ ಸಾಯಿಲ್ ಬ್ರೋ ಇನ್ನೆಷ್ಟು ಯೋಚನೆ ಮಾಡ್ತಾರೆ. ಮಾತೇ ಬರಲ್ಲ ಅಂತಾರೆ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ ಬ್ರೋ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನಾದಂತ ಇಲ್ಲ ಇಲ್ಲಿಂದ ಕೇಳಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ ಅವ್ರ ಮೇಲೆ ಲಾರಿ ಹೇಳ್ತೀನಿ. ರೆಡ್ ಲಾರಿ, ಬ್ಲೂ ಲಾರಿ, ಪಿಂಕ್ ಲಾರಿ. ರೆಡ್ ಲಾರಿ ಖತಮ್. ಟಂಗ್ ಟ್ವಿಸ್ಟರ್ ಸಾಯಿಲ್ ಬ್ರೋ ಟ್ರೈ ಮಾಡಲಿಲ್ಲ. ಇರಲಿ ಪರವಾಗಿಲ್ಲ. ಆದರೂ ನಿಮ್ಮ ಆಸೆ ಫುಲ್ಫಿಲ್ ಮಾಡಬೇಕು ಅಂತ ಇದ್ದೀನಿ. ಬಟ್ ಆದ್ರೂ ಏನೋ ಬ್ರೋ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಹೇಳಿದ್ದೆ. ಸೊ ನಮ್ಮ ಸುವೇಲ್ ಆಸೆನ ಒಂದ್ ಸ್ವಲ್ಪ ಆದಷ್ಟು ಈಡೇರ್ಸಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಏನೋ ಸ್ವಲ್ಪ ಕೆಲವು ಕಾರಣಾಂತರದಿಂದ ಬರಲ್ವಂತೆ. ಬೇಜಾರಾಗಿ ಕೂತ ಬೇರೆ ಇಲ್ಲಿ ನೋಡಿ ಬೇಜಾರಲ್ಲಿ ಕೂತ್ಕೊಂಡ್ಬಿಟ್ಟವನೆ. ಏನ್ ಬೇಕು ಸರ್? ಏನೋ ಒಂದು ಲೈಕ್ ಪ್ರಮೋಷನ್ ಶೂಟ್ ಇತ್ತು ಅಂತೆ. ಸೊ ಅದಕ್ಕೋಸ್ಕರ ಬರೋಕ್ಕಾಗ್ತಿಲ್ಲ. ಗೊತ್ತಾಗುತ್ತೆ ಪ್ರಮೋಷನ್ ಶೂಟ್ ಅಂದಮೇಲೆ ಅದು ನಮಗೂ ಗೊತ್ತಾಗುತ್ತೆ ಒಂದೊಂದು ಸ್ವಲ್ಪ ಹೆಂಗಿರುತ್ತೆ ಅಂದ್ಬಿಟ್ಟು. ಇರಲಿ ಪರವಾಗಿಲ್ಲ. ಬಟ್ ಆದರೂ 9:30 ಒಳಗಡೆ ಏನಾದರೂ ಬಂದರೆ ಆಗುತ್ತೆ ಅಂತ ಅನ್ಸಿದ್ರೆ ನೋಡುವ. ಇರಲಿ ಪರವಾಗಿಲ್ಲ. ನೀವು ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಬಂದೇ ಬರ್ತೀವಿ. ಸೊ ಬಂದ ಮೇಲೆ ಆ ಟೈಮ್ ಮಿಸ್ ಮಾಡಲ್ಲ. ಅದಕ್ಕೂ ಮುಂಚೆ ಲೈಕ್ ಬರೋಕ್ಕಿಂತ ಮುಂಚೆ ಸಂಜಯ್ ಬ್ರೋಗೆ ಕಾಲ್ ಹಾಕ್ಬಿಟ್ಟು ಇಲ್ಲಾಂದ್ರೆ ಫೋನ್ ಹಾಕ್ಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ಇವತ್ತಾದರೂ ಕರೆಸಿ ನಾವು ಅಲ್ಲಿಂದ ಬರ್ತಾ ಇದ್ದೀವಿ ಪಾಪ ನಮ್ಮ ಸುವೇಲ್ಗೋಸ್ಕರ ಅಂತ ಹೇಳ್ಬಿಟ್ಟು ಮೀಟ್ ಮಾಡ್ತೀನಿ. ಹಾಂ ಶೋರ್. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿಸ್ತೀನಿ. ಸೊ ಗೈಸ್ ನಮ್ಮ ಬ್ರೆಡ್ ಆಮ್ಲೆಟ್ ಬಂತು. ಇವನ ಆಸೆ ಅಂತ ಬ್ರೆಡ್ ಆಮ್ಲೆಟ್ ಬಂದಿದೆ. ಇಲ್ಲಿ ಏನಂದ್ರೆ ಡಬಲ್ ಯೂಟ್ಯೂಬರ್ ಅಲ್ವಾ. ಸೊ ಅದಕ್ಕೋಸ್ಕರ ನಂದಾದ್ಮೇಲೆ ಸುವೇಲ್ ಆದ್ಮೇಲೆ ನಂದು ಈ ಥರ. ಸೊ ಈಗ ನಮ್ಮ ಸುವೇಲ್ನ ಸರ್ದಿ ಸಂಜಯ್ ಬ್ರೋ ಫ್ಯಾನ್ಸ್ ಅಂತೆ ಅಣ್ಣ. ಅಭಿಮಾನಿ ಕಾರಣ ಬೆಳ್ತಂಗಡಿ ಸೊ ಈಗ ನಾನು ಅಷ್ಟೊತ್ತು ಮಾತಾಡೋದ್ನಲ್ಲ, ನನ್ನ ಹೆಸರೇ ನಡಿ ಹೇಳಲಿಲ್ಲ ಕೇಳಕ್ಕೆ ಹೋಗ್ಲಿಲ್ಲ. ರಿತುನೋ ರಿತಿನೋ ಓಕೆ ರಿತಿಕ್ ಓಕೆ ಸುವೇಲ್ ಆಮೇಲೆ ನಿಮ್ಮ ಹೆಸರು ನೀವು ಹೇಳಲೇ ಇಲ್ಲ. ಸುವೇಲ್ ಹೆಸರು ಹೆಂಗ್ ಗೊತ್ತಾಯ್ತು? ಸುವೇಲ್ ಅಂತ ನೀವೇ ಇವಾಗಲೇ ಹೇಳಿದ್ರಿ. ನಾ ಎಷ್ಟು ಗಂಟೆ ಗೊತ್ತಾ? 6 ಗಂಟೆಗೆ ಬಂದಿದ್ದು. ಎಷ್ಟು ಗಂಟೆ? 6 ಗಂಟೆಯಿಂದ 8 ಗಂಟೆವರೆಗೂ ಹೆಸರು ಹೇಳಿದ್ದೀರಾ? ಅದು ಈಗ ತಿಳ್ಕೊಂಡಿರೋದು ಹೆಸರು ಗೊತ್ತಿಲ್ಲ. ಸೊ ನನ್ನ ಹೆಸರು ಸುದೀಪ್ ಅಂತ. ಬರಕ್ ಆಗ್ತಿಲ್ವಂತೆ ನೋಡೋಣ ಸ್ಯಾಮ್ಗೆ. ಸೊ ಬೇಡ ನೆಕ್ಸ್ಟ್ ಟೈಮ್ ನೋಡುವ. ನೆಕ್ಸ್ಟ್ ಟೈಮ್. ಸೊ ಇವಾಗ ಲೈಕ್ ಒಂದು ಜಸ್ಟ್ ಒಂದು ಇಬ್ಬರ ಜೊತೆನೂ ಫೋಟೋ ತಗೊಂಡು ಹೋಗೋಣ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಆಯ್ತು. ಇವಾಗ ಡೇಟ್ ಬಂದು ಮಾರ್ಚ್ 6. ಸೊ ನೆಕ್ಸ್ಟ್ ವರ್ಷ ಮಾರ್ಚ್ 6 ಇಲ್ಲಿಗೆ ಖಂಡಿತವಾಗ್ಲೂ ಬರ್ತೀನಿ ನೆಕ್ಸ್ಟ್ ಟೈಮು. ಸೊ ಬಂದಾಗ ಈಗ ನೋಡಿರೋ ಯೂಟ್ಯೂಬ್ಗೂ ನೆಕ್ಸ್ಟ್ ನೋಡಿರೋ ಯೂಟ್ಯೂಬು ಸೊ ತುಂಬ ಡಿಫ್ರೆನ್ಸು, ಡ್ರಾಸ್ಟಿಕ್ ಚೇಂಜ್. ತುಂಬ ಚೇಂಜ್ ಆಗಿರಬೇಕು, ಭಯಂಕರ ಚೇಂಜ್ ಆಗಿರಬೇಕು. ಮಿಸ್ಟರ್ ಬೀಸ್ಟ್ ಆ ರೇಂಜಿಗೆ ಹೋಗಿರ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಮಾತು ನೆನ್ಪಿಟ್ಕೊಳ್ಳಿ.
ಪ್ರತಿ ಬ್ಲಾಗಲ್ಲೂ ನಾನು ನಮ್ಮ ಮನೇಲಿ ಅಥವಾ ರೋಡಲ್ಲಿ ಬ್ಲಾಗ್ನ ಎಂಡ್ ಮಾಡ್ತಿದ್ದೆ. ಸೊ ಇವತ್ತು ಇಲ್ಲೇ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಲೈಕ್ ಊಟ ಹೆಂಗಿತ್ತು ಅಂತ ನಾನೆಲ್ಲ ಹೇಳ್ಬಿಡ್ತೀನಿ ಇವರಿಗೆ. ಬ್ರೋ ನಾನು ಆನೆಸ್ಟ್ಲಿ ಎಗ್ ರೈಸ್ ಆನೆಸ್ಟ್ಲಿ ಎಗ್ ರೈಸ್ ಮತ್ತೆ ಎಗ್ ಮಸಾಲ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬ್ರೆಡ್ ಆಮ್ಲೆಟ್ ಲೈಕ್ ಸ್ಯಾಂಡ್ವಿಚ್ ಇತ್ತು, ಈಗ ಎಷ್ಟು ತಿಂದಿದ್ದು ನಾವು. ಇಷ್ಟರಲ್ಲಿ ಕಂಪೇರ್ ಮಾಡಿದ್ರೆ ನಾರ್ಮಲ್ ಎಲ್ಲರೂ ಹೇಳ್ತಾ ಇರ್ತಾರೆ ಎಗ್ ರೈಸ್ ಎಗ್ ಮಸಾಲ ಫೇಮಸ್ ಅಂತ, ಬಟ್ ಅದ್ರ ಜೊತೆಗೆ ನಂಗೆ ಬ್ರೆಡ್ ಆಮ್ಲೆಟ್ ಕೂಡ ತುಂಬಾ ಇಷ್ಟ ಆಯಿತು. ನಾವು 3 ಜನ ಸ್ಕೂಲ್ದಿಂದ ಬಂದಿದ್ದೀವಿ. ಸೊ ನಿಮ್ಮ ಅನಿಸಿಕೆ ಏನು, ಹೇಗಿತ್ತು? ಖುಷಿ ಆಯ್ತು ಬ್ರೋ ಬಂದಿದ್ದಕ್ಕೆ. ಮತ್ತೆ ಬರ್ತಾ ಇರ್ರಿ ನೆಕ್ಸ್ಟ್ ಟೈಮ್ ನಮ್ಮ ಅಮ್ಮ ಹೇಳಿದ್ರು ನಾನು ಬರ್ತೀನಿ ಬಾ ಜೊತೆಗೆ ಅಂತ. ನೆಕ್ಸ್ಟ್ ಟೈಮ್ ನಾವು ಇಬ್ಬರು ಹೋಗೋಣ ಅಂತ ಹೇಳಿದ್ದೀನಿ. ಎಲ್ಲರ ಫ್ಯಾಮಿಲಿನೂ ಕರ್ಕೊಂಡು ಬಂದಿಲ್ಲ, ಸ್ವಲ್ಪ ಕಲೆಕ್ಷನ್ ಜಾಸ್ತಿ ಆಗಿದೆ. ಎಲ್ಲಾನು ಕರ್ಕೊಂಡ್ ಬರ್ತೇವೆ. ಅಷ್ಟು ದೂರದಿಂದ ಒಂದು ಬಸ್ ಅಷ್ಟೇ ಟಿಟಿ ಮಾಡ್ಕೊಂಡು ಕರ್ಕೊಂಡ್ಬಂದು ಸೊ ಈ ವಿಡಿಯೋನ ಇವ್ರ ಕೈಲಿ ಎಂಡ್ ಮಾಡ್ಸೋಣ. ಬನ್ನಿ, ನೀವೇ ಇವಾಗ ಹೆಂಗಿದ್ರು ಅಭ್ಯಾಸ ಆಗಿರುತ್ತೆ ನಿಮ್ಗೆ. ವಿಡಿಯೋನ ಸ್ಯಾಮ್ಸಂಗ್ ಇರೋದು ಎಂಡ್ ಹೆಂಗ್ ಮಾಡ್ತೀರಂತ ಎಲ್ಲ ಗೊತ್ತಿರುತ್ತೆ. ಸೊ ಬ್ಲಾಗ್ನ ಎಂಡ್ನ ನಿಮ್ಮ ಕೈಲಿ ಬಿಟ್ಟಿದ್ದೀನಿ. ಸೊ ಎಂಡ್ ಮಾಡಿ ಕಮನ್. ಸೊ ಗೈಸ್, ಈ ಬ್ಲಾಗ್ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದೀವಿ. ಓಕೆ, ಹಂಗೆ ಸುದೀಪ್ ಬ್ರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನೋಡಿದವರು ನಮ್ಮ ಅಂಗಡಿಗೆ ಬನ್ನಿ ಓಸಿಲ್ ಪ್ರಮೋಷನ್ ಮಾಡ್ತಾರೆ. ಸೊ ಕಮೆಂಟ್ಸ್ ಎಷ್ಟು ಬಂದ್ರೆ ನೆಕ್ಸ್ಟ್ ಫುಲ್ ಸರ್ಪ್ರೈಸ್ ಆಗಿರುತ್ತೆ ಬ್ಲಾಗ್. ಇಷ್ಟು ಕಮೆಂಟ್ಸ್ ಬಂದ್ರೆ, ಇಷ್ಟು ಲೈಕ್ಸ್ ಬಂದ್ರೆ ಹೇಳಿ. ಸೊ ನನ್ನ ಅನಿಸಿಕೆ ಮ್ಯಾಕ್ಸಿಮಮ್ 20K ವ್ಯೂಸ್ ಹೋಗ್ಬೋದು ಅಂತ ನನ್ಗೆ ಅನಿಸಿದೆ. ಸೊ ಅಕಸ್ಮಾತ್ 20K ವ್ಯೂಸ್ ಹೋಗಿ ಅಕಸ್ಮಾತ್ ಏನಾದರೂ 500 ಕಮೆಂಟ್ಸ್ ಬಂದ್ರೆ ಅಂದ್ರೆ ಖಂಡಿತವಾಗ್ಲೂ ಅದ್ರ ನೆಕ್ಸ್ಟ್ ಡೇ ನಾನು ಇವ್ರ ಅಂಗಡಿಗೆ ಬಂದೇ ಬರ್ತೀನಿ. ಸೊ ಫ್ಯಾಮಿಲಿ ನಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ. ಪ್ರಾಮಿಸಿಂಗ್ ನಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ. ಈ ವಿಡಿಯೋದಲ್ಲಿ 20K ಪ್ಲಸ್ 500 ಕಮೆಂಟ್ಸ್ ಹೋದ್ರೆ ಖಂಡಿತವಾಗ್ಲೂ ಫ್ಯಾಮಿಲಿ ಕರ್ಕೊಂಡ್ ಬರ್ತೀನಿ. ನೋಡಿ ಬ್ರೋ ಪ್ರಕಾರ 20K ಅಂತೆ. ಸ್ಯಾಮ್ ಫ್ಯಾಮ್ ಕಡೆಯಿಂದ 22 ಓಡಿಸಿ 22K ಬರ್ಲಿ. ಟಚ್ ಮಾಡ್ಬಿಟ್ರು ಗುರು. ಏನೋ ನೆಕ್ಸ್ಟ್ ಸರ್ಪ್ರೈಸ್ ಆಗಿ ಯಾರೋ ಕರ್ಕೊಂಡ್ ಬರ್ತಾರಂತೆ. ಯಾರು ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಅಜ್ಜಿ ಬಗ್ಗೆ ಥ್ಯಾಂಕ್ ಯು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪಕ್ಕ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಲೈಕ್ ಕ್ರೇಜಿ ವ್ಲಾಗ್ ತಗೊಬರ್ತೀನಿ. ಸೊ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಟೇಕ್ ಕೇರ್. ಲವ್ ಯು ಆಲ್. ಬಾಯ್. Yes, I do the cooking, yes, I do the cleaning. Plus, I keep the